ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಮೇಲ್ವಿಚಾರಕ ಹುದ್ದೆಗಳು 555 ಪೋಸ್ಟ್ಗಳು ಖಾಲಿ ಇರತ್ತೆ. ಹೌದು ಸ್ನೇಹಿತರೆ, ಇದೊಂದು ಖುಷಿಯ ವಿಚಾರ. ತುಂಬಾ ಜನ ಕೇಳ್ತಾ ಇದ್ದಾರೆ, ಅಂಗನವಾಡಿಯಲ್ಲಿ ಸಹಾಯಕಿ ಬಗ್ಗೆ ತಿಳಿಸ್ಕೊಡ್ತಾರ, ಕಾರ್ಯಕರ್ತೆ ಬಗ್ಗೆ ತಿಳಿಸ್ಕೊಡ್ತಾರ, ಮೇಲ್ವಿಚಾರಕ ಹುದ್ದೆ ಬಗ್ಗೆ ಯಾವುದೇ ರೀತಿಯಾಗಿ ತಿಳಿಸ್ಕೊಡೋದಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ ಅದಕ್ಕೆ ಸಂಬಂಧಪಟ್ಟಂತೆನೆ ನೋಟಿಸ್ ಆಗಿರುವಂತದ್ದು ನೋಡಿ. ತುಂಬಾ ಜನ ಕಮೆಂಟ್ ಮಾಡ್ತಿರಲ್ಲ, ನಾನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಬಂದಂತ ಮಾಹಿತಿನ ತಿಳಿಸ್ಕೊಡ್ಬೇಕು. ನಿಮಗೆ ಫೇಕ್ ನ್ಯೂಸ್ ಅಂತ ತಿಳಿಸ್ಕೊಡಕ್ಕಾಗಲ್ಲ. ಸರ್ಕಾರದಿಂದ ಯಾವಾಗ ರಿಲೀಸ್ ಗಳನ್ನ ಮಾಡ್ತಾರಲ್ಲ, ಇಲಾಖೆಗಳಿಂದ, ಸಂಸ್ಥೆಗಳಿಂದ, ಅದ ನಂತರ ವಿಧಾನಸೌಧದಲ್ಲಿ ಏನೇನ್ ಮಾಹಿತಿ ಬರತ್ತೆ, ಸೆಂಟ್ರಲ್ ಸ್ಟೇಟು, ಅದು ಬಂದಂತ ಮಾಹಿತಿ ನಿಮಗೆ ತಿಳಿಸ್ಕೊಡ್ಬೇಕು. ಸರ್ಕಾರದಿಂದ ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ನಾ ಎಲ್ಲಿಂದ ತಿಳಿಸ್ಕೊಡ್ಬೇಕು ಹೇಳಿ. ಈಗ ರಿಲೀಸ್ ಮಾಡಿದಾರೆ, ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹೆಂಗಿದೆ, ಇಷ್ಟು ಪೋಸ್ಟ್ ಇದಾವೆ, ನೇಮಕಾತಿ, ಕೊನೆ ದಿನಾಂಕ ತಿಳಿಸ್ಕೊಡ್ಬೇಕು. ಅದ್ರಿಲ್ಲ ಅಂದ್ರೆ ಫೇಕ್ ನ್ಯೂಸ್ ಹೇಳಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ಫೇಕ್ ನ್ಯೂಸ್ ಅಂತ ಕೊಡಕ್ಕಾಗಲ್ಲ. ಇದು ಕಾನೂನುಬದ್ಧವಾಗಿ ಅಪರಾಧ ಆಗತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಏನು ಸರ್ಕಾರದಿಂದ ರಿಲೀಸ್ ಮಾಡಿರ್ತಾರಲ್ಲ, ಅಷ್ಟು ಮಾಹಿತಿ ಮಾತ್ರ ತಿಳಿಸ್ಕೊಡ್ಬೇಕು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಈಗ ರಿಲೀಸ್ ಮಾಡಿದ್ದಾರೆ 555 ಪೋಸ್ಟು ಅಂಗನವಾಡಿಯಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ ಮೇಲ್ವಿಚಾರಕ ಹುದ್ದೆಗೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ A to Z ವರೆಗೆ. ವಿಡಿಯೋ ಕೊನೆತನಕ ನೋಡಿ. ಅರ್ಧ ನೋಡಿದ್ರೆ ಸ್ವಲ್ಪನೂ ಮಾಹಿತಿ ಅರ್ಥ ಆಗಲ್ಲ. ನಾನೇನ್ ಹೇಳ್ತಾ ಇದ್ದೇನೆ, ಅರ್ಧ ನೋಡಿದ್ರೆ ಸ್ವಲ್ಪನೂ ಮಾಹಿತಿ ಅರ್ಥ ಆಗಲ್ಲ. ಕೊನೆತನಕ ನೋಡಿ, ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ, ಅಧಿವೇಶನದಲ್ಲಿ ನಡೆದಿರುವಂತಹ ಮಾಹಿತಿ ಎಲ್ಲ ನಿಮಗೆ ಚರ್ಚೆ ಮಾಡಿದ್ದಾರೆ. ಇಲ್ಲಿ 10/12/2025 ನೋಟಿಸ್ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ಅಂಗನವಾಡಿ ಮೇಲ್ವಿಚಾರಕ ಹುದ್ದೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಬಗ್ಗೆ. ಈಗ ಪ್ರಸ್ತುತ ಕರ್ನಾಟಕದಲ್ಲಿ ಖಾಲಿ ಇರುವಂತಹ ಮೇಲ್ವಿಚಾರಕ ಹುದ್ದೆಗಳು 555 ಪೋಸ್ಟ್ಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ಮೇಲ್ವಿಚಾರಕ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರತ್ತೆ. ಎಷ್ಟು ಹೇಳಿ, ಈಗ ಪ್ರಸ್ತುತ ಕರ್ನಾಟಕದಲ್ಲಿ 555 ಪೋಸ್ಟ್ ಮೇಲ್ವಿಚಾರಕ ಹುದ್ದೆಗಳು ಖಾಲಿ ಇರತ್ತೆ. ಇದು ನಮಗೆ ಡೌಟ್ ಕ್ಲಿಯರ್ ಆಯ್ತು, ಎಷ್ಟು ಹುದ್ದೆಗಳು ಖಾಲಿ ಇದಾವ ಅಂತ ಹೇಳಿ. ಏನ್ ಇದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಪ್ರೊಸೆಸಿಂಗು, ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ, ಏನೆಲ್ಲ ಉತ್ತರ ಕೊಟ್ಟಿದ್ದಾರೆ, ಹೆಂಗೆ ನೇಮಕಾತಿ ಆಗತ್ತೆ, ಎಷ್ಟು ಪರ್ಸೆಂಟೇಜ್ ಅಲ್ಲಿ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳಿರ್ತವೆ. ಏನು ಸಾಮಾನ್ಯವಾಗಿ ಅಂಗನವಾಡಿ ಸಹಾಯಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇರತ್ತ, ಅಥವಾ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಇರತ್ತ ಅಂತ ತುಂಬಾ ಜನ ಕೇಳಬಹುದು. ಇದ್ರ ಬಗ್ಗೆನ ಚರ್ಚೆ ಮಾಡೋಣ. ಮೊದಲನೇದಾಗಿ ಈ ಒಂದು ಅಂಗನವಾಡಿ ಮೇಲ್ವಿಚಾರಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯ ಇರುವಂತ ಮಾನದಂಡಗಳೇನು, ಅದ್ರ ಬಗ್ಗೆ ಸ್ವಲ್ಪ ಉತ್ತರ ಇಲ್ಲಿದೆ ನೋಡಿ. ಇದು ಪ್ರಶ್ನೆ ಆಗಿರತ್ತೆ, ಇದು ಉತ್ತರ ಆಗಿರತ್ತೆ. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಮೇಲ್ವಿಚಾರಕ ಹುದ್ದೆಗೆ ನೇಮಕಾತಿ ಮಾಡ್ಬೇಕಂದ್ರೆ ಹುದ್ದೆಗಳಿಗೆ ನೇಮಕಾತಿ ಕುರಿತಂತೆ ಇಲಾಖೆಯಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ವೃಂದ ನೇಮಕಾತಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ಮೇಲ್ವಿಚಾರಕಿಯ ಹುದ್ದೆ 100% ಅಷ್ಟು ನೇರ ನೇಮಕಾತಿಗೆ ಆಯ್ಕೆ ಮಾಡ್ತಾರೆ. ಅರ್ಧ ಅಲ್ಲ, 100% ಅಷ್ಟು ನೇರ ನೇಮಕಾತಿ. ತುಂಬಾ ಜನ ಮಹಿಳೆಯರು ಹೆಂಗ ಅನ್ಕೊಂತೀರಾ, ನೇರ ನೇಮಕಾತಿ ಅಂದ್ರೆ ಪರೀಕ್ಷೆ ಇರೋದಿಲ್ಲ. ಈಗ ನಿಮ್ಗೆ ಗೊತ್ತೇ ಇದೆ, ಸಹಾಯಕಿಗೆ, ಅಂಗನವಾಡಿ ಕಾರ್ಯಕರ್ತೆಗೆ ಪರೀಕ್ಷೆ ಇರೋದಿಲ್ಲ, ಅಂಕದ ಮೇಲೆ ಆಯ್ಕೆ ಮಾಡ್ತಾರ ಅಂತ ಹೇಳಿ. ಆದ್ರೆ ಈ ಒಂದು ಮೇಲ್ವಿಚಾರಕ ಹುದ್ದೆಗೆ ಪರೀಕ್ಷೆ ಇರೋದಿಲ್ಲ ಅಂತಲ್ಲ, ಇರತ್ತೆ. ಅರ್ಥ ಮಾಡ್ಕೊಳ್ಳಿ, ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನಿಮಗೆ ನೇರ ನೇಮಕಾತಿಯನ್ನ ಮಾಡಲಾಗುವುದು. ಇದನ್ನ ಅರ್ಥ ಮಾಡ್ಕೊಳ್ಳಿ. 2006ರಂತೆ ಕನಿಷ್ಠವಾಗಿ ಎಷ್ಟು ಅನುಭವ ಬೇಕು, ಮತ್ತೆ ಏನೇನು ಮಾನದಂಡಗಳಾಗಿರ್ಬೇಕು ಅದು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಾಮಾನ್ಯವಾಗಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸದರಿ ಹುದ್ದೆಗಳ 25% ಹುದ್ದೆಗಳನ್ನ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕರ್ನಾಟಕ ಸಿವಿಲ್ ಸೇವೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆಗಳನ್ನ ಮಾಡ್ತಾರೆ. ಮತ್ತು ಆಯ್ಕೆ ಸಾಮಾನ್ಯ ನಿಯಮಗಳನ್ನ 2006ರಂತೆ ಹಾಗೂ 50% ಹುದ್ದೆಗಳನ್ನ ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ 5 ವರ್ಷ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸಿದ ಹಾಗೂ 25% ಹುದ್ದೆಗಳನ್ನ ಪದವಿ ಪೂರ್ವ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದು 10 ವರ್ಷ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸಿದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕರ್ನಾಟಕ ಸಿವಿಲ್ ಸೇವಾ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ ಸಾಮಾನ್ಯ ನಿಯಮಗಳ 2006ರಂತೆ ನೇಮಕಾತಿಗಳನ್ನ ಅವಕಾಶ ಕಲ್ಪಿಸಿಕೊಡಲಾಗೋದು. ಅರ್ಥ ಆಗ್ತಾ ಅಂತ ತಿಳ್ಕೊತೀವಿ. 5 ವರ್ಷದಿಂದ 10 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಮೇಲ್ವಿಚಾರಕ ಹುದ್ದೆಗಳನ್ನ ಪಡ್ಕೋಬೇಕಂದ್ರೆ. 5 ವರ್ಷ 10 ವರ್ಷ ಇದ್ರೆ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಈ ಒಂದು ಪರೀಕ್ಷೆಗಳಲ್ಲಿ ತೆರಗಡೆ ಹೊಂದಿದವರು ಒಂದು ಕೊಟ್ಟಿದ್ದಾರೆ ಪದವಿ ಪೂರ್ವ, ಇನ್ನೊಂದು ಪದವಿ ಪರೀಕ್ಷೆಯಲ್ಲಿ. ಪದವಿ ಪೂರ್ವದಲ್ಲಿ 5 ವರ್ಷ, ಪದವಿ ಪರೀಕ್ಷೆಯಲ್ಲಿ 10 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಇದ್ದವರು, ಪಾಸ್ ಆದವರು, ಕೆಲಸ ಮಾಡಿದವರಿಗೆ ಈ ಒಂದು ಮೇಲ್ವಿಚಾರಕ ಹುದ್ದೆನ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಅಂಗನವಾಡಿಯಲ್ಲಿ ಮೇಲ್ವಿಚಾರಕ ಅಂತ ಹೇಳಿ
ಸೆಲೆಕ್ಟ್ ಮಾಡ್ತಾರೆ. ಇದು ನಿಮಗೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಮಾನದಂಡಗಳ ಪ್ರಕಾರ ಆಗ್ತದಾಯಿತು. ಇದನ್ನ ನಾನು ಯಾವುದೇ ರೀತಿಯ ಗೊಳ್ಳಲ್ಲ, ನಿಯಮಗಳ ಪ್ರಕಾರ ತಿಳಿಸ್ಕೊಡ್ತಾ ಇರೋದು. ಅದ ನಂತರ ಇಲ್ಲಿ 2ನೇ ಪ್ರಶ್ನೆ, ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಹೊರತುಪಡಿಸಿ ಒಂದು ಬಾರಿಗೆ ಮಾತ್ರ ಅನ್ವಯವಾಗುವಂತೆ ಈ ನೇಮಕಾತಿ ಮಾಡಿಕೊಳ್ಳಲು ಕುರಿತು ಸರ್ಕಾರದ ನೀತಿ ನಿಯಮಗಳು ಏನು ಕೊಟ್ಟಿದ್ದಾರೆ, ಅದು ಸೇಮ್ ಇಷ್ಟೇ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಶಾರ್ಟ್ ಕಟ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ. ಮೊದಲಿಗೆ ಓದ್ತೀನಿ, ಅದ ನಂತರ ನಿಮಗೆ ಶಾರ್ಟ್ ಕಟ್ ಆಗಿ ತಿಳಿಸ್ಕೊಡ್ತೇನೆ. ಪ್ರಸ್ತುತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೀಸಲಿಟ್ಟಿರುವ 75% ಮಹಿಳಾ ಮೇಲ್ವಿಚಾರಕಿ ಹುದ್ದೆಗಳನ್ನ ಭರ್ತಿ ಮಾಡಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ನಿರ್ದೇಶಕರನ್ನ ಆಯ್ಕೆ ಪ್ರಾಧಿಕಾರವೆಂದು ನೇಮಿಸಲು ಕ್ರಮ ಮಾಡುತ್ತಿದೆ. ಹಾಗೂ ಇಲಾಖೆಯಲ್ಲಿ ನೇರ ನೇಮಕಾತಿ ಅಡಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಈಗ 555 ಪೋಸ್ಟ್ಗಳು ಮಹಿಳಾ ಮೇಲ್ವಿಚಾರಕಿ ಹುದ್ದೆಗಳನ್ನ ನಿಯಮಾನುಸಾರವಾಗಿ ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತಿದೆ. ಈಗ ವಹಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ಗಳು ಪ್ರಾರಂಭ ಆಗತ್ತೆ. ಈಗ ಪ್ರಸ್ತುತ 75% ಮಹಿಳಾ ಮೇಲ್ವಿಚಾರಕರ ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತೇಳಿ ಮಾಹಿತಿ ಬಂದಿರತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಮಹಿಳಾ ಮೇಲ್ವಿಚಾರಕ ಹುದ್ದೆಗೆ ಸಂಬಂಧಪಟ್ಟಂತೆ ಅಧಿಸೂಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಇಲ್ಲಿ ತನಕ ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕ ಬಗ್ಗೆ ಕೇಳಿದರೆ, ಇನ್ನು ಮಹಿಳಾ ಮೇಲ್ವಿಚಾರಕ ಹುದ್ದೆಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಬರತ್ತೆ. ಒಂದು ಪರೀಕ್ಷೆ ಇರತ್ತೆ. ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಒಂದು ಪರೀಕ್ಷೆನ ಬರೋದು ಈ ಒಂದು ಪೋಸ್ಟ್ ಅನ್ನ ಪಡ್ಕೋಬಹುದು. ಇದರಲ್ಲಿ ಪರೀಕ್ಷೆ ಬಗ್ಗೆ ಮಾಹಿತಿ ಇಲ್ಲ, ಏಜ್ ಲಿಮಿಟ್ ಬಗ್ಗೆ ಮಾಹಿತಿ ಇಲ್ಲ, ಶೈಕ್ಷಣಿಕ ಅರ್ಹತೆ ಬಗ್ಗೆ ಮಾಹಿತಿ ಇಲ್ಲ, ಏನೂ ಇಲ್ಲ. ಬಟ್ ಶೈಕ್ಷಣಿಕ ಅರ್ಹತೆ ಕೊಟ್ಟಿದ್ದಾರಲ್ಲ, ಮೇಲೆ ಪದವಿ ಪೂರ್ವ, ಪದವಿ ಪರೀಕ್ಷೆ ಇದರಲ್ಲಿ ಆಗಿರ್ಬೇಕು. ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಈ ಒಂದು ಅಂಗನವಾಡಿ ಮೇಲ್ವಿಚಾರಕ ಹುದ್ದೆಗಳು ಸಿಗತ್ತೆ. ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನೋಡಿ. ಅದ ನಂತರ ಅಂಗನವಾಡಿಯಲ್ಲಿ ಶ್ರಮಿಸುವ ಅರ್ಹ ಸಿಬ್ಬಂದಿ ವರ್ಗಗಳಿಗೆ ನ್ಯಾಯೋಚಿತ ಸೌಕರ್ಯ ಸೌಲಭ್ಯಗಳು ನೀಡಿ ಅವರನ್ನ ಸೇವೆಗೆ ಮುನ್ನಣೆ ನೀಡುವ ಕುರಿತು ಸರ್ಕಾರದ ಕ್ರಮವೇನು, ಅದು ಕೂಡ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಪೂರ್ತಿ ಇಷ್ಟು ಇದರಲ್ಲಿ ಮಾಹಿತಿ ಆಗಿರತ್ತೆ. ಈಗ ಮೊನ್ನೆ ಚರ್ಚೆ ಮಾಡಿದ್ದಾರೆ. ಈ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿರೋದು, ಇದು ಪ್ರಶ್ನೆ, ಇದು ಉತ್ತರ, ಇದು ತಿಳಿಸ್ಕೊಟ್ಟಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು. ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲ ಇಷ್ಟು ಖಾಲಿ ಇದಾವೆ, ಹಿಂಗ್ ನೇಮಕಾತಿ ಆಗತ್ತೆ, ಈ ರೀತಿಯ ಮಾಡ್ತೀವಿ ಅಂತೇಳಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ನಿಮಗೆ ಪ್ರಶ್ನೆ ಉತ್ತರ 10ನೇ ತಾರೀಕದಂದು ನೋಟಿಸ್ ಪ್ರಕಟವಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಮೇಲ್ವಿಚಾರಕಿ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಟಿಸು ಅಧಿಸೂಚನೆ ಬಂದ್ರೆ ನಿಮಗೆ ಬೇಗ ತಲುಪತ್ತೆ. ತುಂಬಾ ಜನರಿಗೆ ಈ ಒಂದು ಮೇಲ್ವಿಚಾರಕಿ ಹುದ್ದೆನ ಕಾಯ್ತಾ ಇದ್ರಿ ಆತುರದಿಂದ. ಈಗ ನಿಮಗೆ ಸ್ಪಷ್ಟನೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಈ ಒಂದು ಮೇಲ್ವಿಚಾರಕ ಹುದ್ದೆಗೆ ಹೆಂಗ ನೇಮಕಾತಿ ಆಗತ್ತೆ, ಏನೆಲ್ಲ ಅರ್ಹತೆ ಇರತ್ತೆ, ಮತ್ತೆ ಎಷ್ಟು ಎಕ್ಸ್ಪೀರಿಯನ್ಸ್ ಬೇಕು, ಎಷ್ಟು ಪೋಸ್ಟ್ ಖಾಲಿ ಇದಾವೆ, ಅಷ್ಟು ನಿಮಗೆ ಕ್ಲಿಯರ್ ಮಾಹಿತಿ ಅರ್ಥ ಆಗಿದೆ ಅಂತ